ವೀಕ್ಷಕರೇ ನಮಸ್ಕಾರ. ಸ್ವಾರಸ್ಯ ಮಾಧ್ಯಮ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಒಬ್ಬ ವ್ಯಕ್ತಿಯ ಜೀವನ ಹೇಗೆ ಶುರುವಾಗುತ್ತೆ ಅಥವಾ ಹೇಗೆ ಎಂಡಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಬಹುಶಃ ಕೋಟಿ ಕೋಟಿ ದುಡ್ಡಿರೋರು ಕೂಡ ಕೆಲವೊಂದು ಟೈಮಲ್ಲಿ ನಿರ್ಗತಿಕರಾಗ್ಬಿಡ್ತಾರೆ, ಅಥವಾ ಸಂಬಂಧ ಇರುವ ವ್ಯಕ್ತಿಗಳು ಅವ್ರನ್ನ ನಡು ನೀರಲ್ಲಿ ಕೈ ಬಿಟ್ಟುವಂತ ಪರಿಸ್ಥಿತಿಗಳು ಆಗ್ತಾ ಇರ್ತದೆ. ಸೊ ಆ ಥರ ಬಿಟ್ಟಂತ ವ್ಯಕ್ತಿಗಳನ್ನ ಕಾಪಾಡೋಕೆ ಅಂತ ವಿಧಿ ಅಥವಾ ದೇವರು ಒಂದಷ್ಟು ಸಂಬಂಧನೇ ಇಲ್ಲದಿರುವಂತ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿರ್ತಾನೆ. ಸೊ ಅವರು ಈ ಒಂದು ಕೆಲಸನ ನಿಭಾಯಿಸ್ಕೊಂಡು ಹೋಗುವಂತ ಜವಾಬ್ದಾರಿ ಮಾಡ್ತಿರ್ತಾರೆ. ಸೊ ನಾನೀಗ ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತಂದ್ರೆ, ಸೊ ನಿಮ್ಗೆ ಬಹುಶಃ ಅನ್ಸಿರ್ಬೋದು ಈ ಒಂದು ಬ್ಯಾಕ್ ಗ್ರೌಂಡು ಶನೇಶ್ವರ ಸ್ವಾಮಿ ಮತ್ತೆ ಇಲ್ಲಿನ ಒಂದು ವಾತಾವರಣ ನೋಡಿದ ತಕ್ಷಣ. ಸೊ ನಾನಿವತ್ತು ಬೆಂಗಳೂರಿನ ಹೊರವಲಯದ ಸೊಂಡೆಕೊಪ್ಪ ಒಂದು ಊರಲ್ಲಿ ಬಂದಿದ್ದೀನಿ. ಇಲ್ಲಿ ಸ್ವತಃ ಜನಸ್ನೇಹಿ ಸ್ವರ್ಗ ಅಂತಾನೆ ಹೇಳ್ಬೋದು. ಆ ಒಂದು ಆಶ್ರಮದ ಬಳಿ ಇದ್ದೀನಿ. ಸ್ವತಃ ನಮ್ಮ ಜೊತೆ ಮಾತನಾಡೋದಕ್ಕೆ ಜನಸ್ನೇಹಿ ಯೋಗೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಸೊ ಸಾಕಷ್ಟು ವಿಚಾರಗಳನ್ನ ಅವ್ರ ಹತ್ರ ಮಾತಾಡ್ಸೋದು ಬಾಕಿ ಇದೆ. ಸೊ ಇವತ್ತು ಜನಸ್ನೇಹಿ ಯೋಗೇಶ್ ಅವರು ಕರ್ನಾಟಕದಾದ್ಯಂತ ತಮ್ಮ ಒಂದು ಆಶ್ರಮದ ಮುಖಾಂತರ ಸಾಕಷ್ಟು ಸೇವೆಗಳನ್ನ ಒದಗಿಸ್ತಾ ಜನರ ಒಂದು ಹೃದಯದಲ್ಲಿ ನಿಂತಿರುವಂತ ವ್ಯಕ್ತಿ ಅಂತಾನೆ ಹೇಳ್ಬೋದು. ಸೊ ಮೊದಲನೇದಾಗಿ ಅವ್ರನ್ನ ಬರ್ಮಾಡ್ಕೊತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಆರಾಮಿದ್ದೀನಿ ಸರ್, ನೀವು ಆರಾಮಿದ್ದೀರಾ? ಮೊದಲನೇದಾಗಿ ನಿಮ್ಗೆ ಅಭಿನಂದನೆಗಳು. ಇಂತಹ ಒಂದು ಮಹತ್ ಕಾರ್ಯವನ್ನ ಮಾಡ್ತಿದ್ದೀರಾ. ಅಥವಾ ಜನರಿಗೆ ಒಂದು ಇಷ್ಟ ಆಗುವಂತ ಕೆಲಸ ಇದೆ. ಆಕ್ಚುಲಿ ಇದು ಎಲ್ಲರ ಕೈಯಿಂದ ಮಾಡುವಂತ ಕೆಲಸ ಅಲ್ಲ. ಸೊ ನೀವು ಮಾಡ್ತಿದ್ದೀರಾ. ದೇವರು ಮತ್ತಷ್ಟು ಬಲ ಕೊಳ್ಳೆ ಮುಂಚಿತವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನಿಮ್ಮ ಸ್ವಾರಸ್ಯ ಚಾನೆಲ್ ಅವರಿಗೆ ಮಾಧ್ಯಮ ಅಂದ್ರೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ಸರ್, ಇಷ್ಟೆಲ್ಲ ನೀವು ಈಗ ಈ ಆಶ್ರಮ ಮಾಡಿ ಅದರ ಸಕ್ಸಸ್ ಮಾಡ್ಕೊಂಡು ಹೋಗೋದಕ್ಕೆ ಅಥವಾ ನೀವೊಂದು ನಿಂತ್ಕೊಳ್ಳೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ಮೂಲ ಕಾರಣ ಅಪ್ಪ ಶನಿದೇವರು. ಸೊ ಈ ಒಂದು ದೇವರ ಕೃಪಾ ತಕ್ಷಣ ನೀವು ಎಲ್ಲ ಮಾಡಿದ್ದೀರಿ. ಸೊ ಈ ಒಂದು ಕಾರ್ಯಕ್ರಮ ಮುನ್ನಡೆಸೋಕ್ಕೂ ಮುಂಚೆ ಶನಿದೇವರ ಒಂದು ದರ್ಶನ ಮಾಡ್ಬಿಟ್ಟು ಮುನ್ನಡೆಸೋಣ ಅಂತ ಅಭಿಪ್ರಾಯ. ಸೊ ದಯವಿಟ್ಟು ಶನಿದೇವರನ್ನ ಒಂದು ದರ್ಶನ ಮಾಡಿಸ್ಕೊಳ್ಳಿ. ಖಂಡಿತ ಸರ್, ಖಂಡಿತ. ಕಲಿಯುಗದ ಶ್ರೀ ಧರ್ಮ ಶನೇಶ್ವರ ಸ್ವಾಮಿ ಆಗಿ ಇವತ್ತು ಸೊಂಡೆಗುಪ್ಪ ಗ್ರಾಮದಲ್ಲಿ ನೆಲೆಯೂರಿದೆ. ಸೊ ಬನ್ನಿ, ಯಾಕೆ ತಡ ಮಾಡೋಣ, ಭಗವಂತನ ದರ್ಶನ ಮಾಡೋಣ. ಓಕೆ ವೀಕ್ಷಕರೇ, ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ. ನಿಮ್ಗೂ ದರ್ಶನ ಭಾಗ್ಯ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತೀನಿ ವೀಕ್ಷಕರೇ. ಮೊದಲನೇದಾಗಿ ಒಳಗಡೆ ಕಾಣ್ತಿದ್ದೆ. ಹೌದು, ಇದೊಂಥರ ಸ್ವರ್ಗ. ಎಸ್, ಜನಸ್ನೇಹಿ ಸ್ವರ್ಗ ಅನ್ನೋದಕ್ಕೂ ನಿಮ್ಮ ಹತ್ರ ಮಾತಾಡ್ಬೇಕಂತ ಏನ್ ಕಾರಣಕ್ಕೆ ಆಗ್ತೀರಾ ಅಂತ ಹೇಳ್ಬಿಟ್ಟು ಮೊದಲಾಗಿ ಜನಸ್ನೇಹಿ ಸ್ವರ್ಗದ ಮುಖ್ಯ ಕಾರಣಕರ್ತರು ಶನಿದೇವ ಹತ್ರ ಬಂದಿದ್ದೀವಿ ಸರ್. ಇವಾಗ ಶನೇಶ್ವರ ಸ್ವಾಮಿಯ ದೇವಾಲಯಗಳು ಕರ್ನಾಟಕದಲ್ಲಿ ಸಾಕಷ್ಟು ಇದೆ. ಹೌದು. ಮತ್ತೆ 100 ಎಕರೆ 200 ಎಕರೆ 300 ಎಕರೆ ಜಮೀನ್ ಮಾಡ್ಕೊಂಡಿರೋರು, ಮತ್ತೆ ಸಾವಿರಾರು ಕೋಟಿ ದುಡ್ಡು ಮಾಡಿರೋರು ಸಾವಿರಾರು ಜನ ಇದ್ದಾರೆ. ಹೌದು. ಆದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ನಮ್ಗೊಂದು 30-40 ಸೈಟು ಕೂಡ ಇಲ್ಲ, ಊರಲ್ಲೂ ಕೂಡ ಜಮೀನ್ ಇಲ್ಲ. ಸೊ ಆದ್ರೂ ಕೂಡ ಸೊಂಡೆಗುಪ್ಪ ಗ್ರಾಮದಲ್ಲಿ ಬಾಡಿಗೆಗೆ ತಗೊಂಡಂತ ಜಾಗದಲ್ಲಿ ಬರೋಬ್ಬರಿ 9 ಅಡಿಯ ವಿಗ್ರಹ ನಿಂತಿದೆ ಅಂದ್ರೆ ಇದು ನನ್ನ ಪುಣ್ಯ ಅಂತ ಹೇಳ್ಬೇಕು, ಇದು ಕನ್ನಡಿಗರ ಪುಣ್ಯ ಅಂತ ಹೇಳ್ಬೇಕು, ನನಗೆ ಗೊತ್ತಿಲ್ಲ. ಕರ್ನಾಟಕದ ಇತಿಹಾಸದಲ್ಲೇ ಒಂದು ಅನಾಥಾಶ್ರಮದಲ್ಲಿ ಸ್ವಾಮಿಯ ವಿಗ್ರಹ ಎಲ್ಲೂ ಇಲ್ಲ ಅಂತ ನನಗೆ ಅನಿಸಿರೋ ಪ್ರಕಾರ ಎಲ್ಲೂ ಇಲ್ಲ. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಕ್ಕಿಲ್ಲ. ಸೊ ವಿಶೇಷವಾಗಿ ಇವತ್ತು ಇಲ್ಲಿ ಬಂದಿದ್ದಕ್ಕೆ ಶ್ರೀ ಧರ್ಮ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ನಮಗೆ ಸಿಗಲಿ. ನಿಮ್ಮ ವಾಹಿನಿ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ನಿಮ್ಗೆ ತುಂಬಾ ಧನ್ಯವಾದಗಳು. ಸೊ ಇವ್ರನ್ನ ನಂಬಿದ್ರೆ ಇವ್ರು ಯಾವುದೇ ಕಾರಣಕ್ಕೂ ಯಾರನ್ನೂ ಕೈ ಬಿಡೋದಿಲ್ಲ. ಅವರು ಹಣ ಇದೆ ಅಥವಾ ಅಭಿಷೇಕ ಮಾಡ್ತಾರೆ, ಹೂವಿನ ಅಲಂಕಾರ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಒಲೆಯವರು ಅಲ್ಲ. ಬಡವನಾಗಿರು, ಭಿಕ್ಷುಕನಾಗಿರು, ನ್ಯಾಯ ನಿಷ್ಠೆ ನಿಯಮ ಪ್ರಾಮಾಣಿಕತೆಯಿಂದ ನೀನು ಎಲ್ಲಿ ನಡೀತೀಯೋ ಆ ಜಾಗದಲ್ಲಿ ನಾನಿರ್ತೀನಿ ಅಂತ ಹೇಳ್ತಾರೆ. ಸೊ ಇವತ್ತೆಲ್ಲರೂ ಅಂತಾರೆ, ಯೋಗೇಶ್ ನೀನು ಇಡೀ ಕರ್ನಾಟಕನೇ ನಿಮ್ಮನ್ನ ಇಷ್ಟಪಡ್ತಾ ಇದೆ, ಇಡೀ ಕರ್ನಾಟಕದಲ್ಲಿ ಒಂದಷ್ಟು ಜನ ಬಡವರಿಗೆ ನೀವು ಸಹಾಯ ಮಾಡ್ತಿದ್ರಿ ಅಂತಂದ್ರೆ ನನ್ನಿಂದ ಆಗ್ತಿರುವಂತದ್ದು ಇಲ್ವೇ ಅಲ್ಲ, ಆ ಭಗವಂತ ಕೊಟ್ಟಂತ ಭಿಕ್ಷೆ. ಈಗ ಭಗವಂತ ನನಗೆ ಒಂದಷ್ಟು ಊಟ ಅಂತ ಕೊಟ್ಟಿದ್ದಾನೆ, ನನ್ನ ತಟ್ಟೆಲಿ ಒಂದಷ್ಟು ಊಟ ಇದೆ, ನಾನ್ ತಿಂದು ನನ್ನ ತಟ್ಟೆಲಿ ಇರ್ತಕ್ಕಂಥ ಒಂದು ತುತ್ತನ್ನ ನಾನು ಕೊಡುವಂತ ಪ್ರಯತ್ನ. ನಿಜಕ್ಕೂ ಇದು ಒಳ್ಳೆ ಯೋಚನೆ. ನಂತರ ನಾನು ಆಶ್ರಮಕ್ಕೆ ಒಳಗಡೆ ಬಂದ ತಕ್ಷಣ ನಾನು ನೋಡಿದ್ದು ಮುಖ್ಯವಾಗಿ ಏನಪ್ಪ ಅಂತಂದ್ರೆ, ನಾನು ಸಾಕಷ್ಟು ನಾನು ಏರಿಯಾದಲ್ಲಿ ನೋಡಿದ್ದೀನಿ. ಅಂದ್ರೆ ಯೋಗೇಶ್ ಆಶ್ರಮನೇ ಬೇರೆ, ಮತ್ತೆ ಬೇರೆ ಬೇರೆ ಆಶ್ರಮಗಳು ಬೇರೆ, ಸ್ವಲ್ಪ ಡಿಫ್ರೆನ್ಸ್, ಸ್ವಲ್ಪ ಬೇರೆ ವಿಭಿನ್ನತೆ ಇದೆ ನಮ್ಮ ಯೋಗೇಶ್ವರ ಆಶ್ರಮಕ್ಕೆ ಅಂತ ಹೇಳ್ತಾರೆ.
ಸೊ ನಾನ್ ಬಂದು ಅಬ್ಸರ್ವ್ ಮಾಡಿದಾಗ ಈ ಕಡೆ ಗೋಶಾಲೆ ಇರುವಂತದ್ದು, ಈ ಕಡೆ ಆಶ್ರಮ ಇರೋದು, ಮತ್ತೆ ಪ್ರಾಣಿಗಳು ಇರುವಂತದ್ದು ಸ್ವಲ್ಪ ವಿಭಿನ್ನತೆ ಅನಿಸ್ತು. ನಿಮ್ ಪ್ರಕಾರ ಏನು ಜನ ಏನ್ ಎಕ್ಸ್ಪೆಕ್ಟ್ ಏನ್ ಹೇಳ್ತಿದ್ದಾರೆ ಅದ್ರ ಪ್ರಕಾರ ಏನು ವಿಭಿನ್ನತೆ ಇದೆ? ಪ್ರತಿಯೊಬ್ರು ಎಲ್ಲ ದೇವ್ರ ಮಕ್ಕಳು ಅಂತ ನಾನು ಯಾಕೆ ಕರಿತೀನಿ ಅಂದ್ರೆ, ಇವರು ಬಂಧುಗಳೆಂಬ ಬಂಧನದಿಂದ ದೂರ ಆಗಿ ತಮಗೆ ಯಾರೂ ಇಲ್ಲ ಅಂತ ಬಂದವರಿಗೆ ನಾನಿದ್ದೀನಿ ಅಂತ ಕರಿತಾ ಇರ್ತಕ್ಕಂಥ ಭಗವಂತ. ಸೊ ವಿಶೇಷವಾಗಿ ಅವ್ರಿಗೆ ಆದಂತ ಪರ್ಸನಲ್ ಜೀವನ ಇದೆ, ತುಂಬಾ ಹೇಳಕ್ಕಾಗಿರೋದು ನೋವು ಇದೆ. ಯಾರ ಹತ್ರ ಹೇಳ್ಕೋಬೇಕು? ಇವತ್ತು ಸಮಾಜದಲ್ಲಿ ದುಡ್ಡಿದ್ರೆ ಬೆಲೆ ಸರ್. ದುಡ್ಡಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಒಂದು ರೆಸ್ಪೆಕ್ಟ್ ಕೂಡ ಸಿಗಲ್ಲ. ನಾವು ಹಾಕೋ ಬಟ್ಟೆಯಿಂದ ಕೂಡ ಜನ ಜಡ್ಜ್ ಮಾಡ್ತಾರೆ ಇವತ್ತಿನ ಕಾಲದಲ್ಲಿ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ವಿಭಿನ್ನ ವಿಭಿನ್ನ ರೀತಿಯಲ್ಲಿ ವಿಭಿನ್ನ ಪರಿಸ್ಥಿತಿ ಸಿಕ್ತಂತವ್ರು. ಇವತ್ತು ಅವ್ರಿಗೆ ಖುಷಿ ಕೊಡ್ಬೇಕು. ಫಸ್ಟ್ ನಾವು ಊಟ ತಿಂಡಿ ಬಟ್ಟೆ ಯಾರು ಬೇಕಾದ್ರೂ ಕೊಡ್ತಾರೆ, ಭಿಕ್ಷೆ ಬೇಡರೂ ಊಟ ಸಿಕ್ಕತ್ತೆ. ಮನುಷ್ಯನಾಗಿ ಹುಟ್ಟದ ಮೇಲೆ ಒಂದು ಉಳ್ಗಡ್ಡೆಗೂ ಕೂಡ ಭಗವಂತ ನಿರ್ಣಯದಿಂದ ಎಲ್ರಿಗೂ ಊಟ ಇದ್ದೇ ಇದೆ. ಅವ್ನು ಆಶ್ರಮದಲ್ಲಿ ಇರ್ಲಿ ಬೀದಿಯಲ್ಲಿ ಇರ್ಲಿ ಭಗವಂತ ಊಟ ಕೊಟ್ಟೇ ಕೊಡ್ತಾನೆ. ಆದ್ರೆ ಇಲ್ಲಿರ್ತಕ್ಕಂಥ ಎಲ್ರಿಗೂ ನಾವು ನೆಮ್ಮದಿ ಕೊಡೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ ಒಂದಷ್ಟು ಖುಷಿ ಕೊಡ್ಬೋದು. ನೋಡಿ, ಒಬ್ಬ ಮನುಷ್ಯ ಅಳ್ತಿದ್ದಾನೆ ಅಂದ್ರೆ ಅವ್ನ ಕಣ್ಣೀರ್ ಒರ್ಸೋದಕ್ಕೆ ದೇವ್ರು ಹಿಡಿದ್ಕೊಡ್ಬೇಕು ಅಂತ ಏನಿಲ್ಲ. ಮನುಷ್ಯನಾದಂತ ನಾವೆಲ್ಲ ಮನ್ಸು ಮಾಡ್ಬಿಟ್ರೆ ಅವ್ನ ಕಣ್ಣೀರ್ ಒರ್ಸೋ ಪ್ರಯತ್ನ ಮಾಡ್ಬೋದು. ಸೊ ಈ ಒಂದು ಆಶ್ರಮದಲ್ಲಿ ಒಂದಷ್ಟು ಜನ ಅಳುವಾಗ ಆ ಕಣ್ಣೀರ್ ಒರ್ಸೋದು ಬರೀ ಯೋಗೇಶ್ ಮಾತ್ರ ಅಲ್ಲ, ಒಂದಷ್ಟು ಕನ್ನಡಿಗರ ಜನರ ಆಶೀರ್ವಾದ. ಇಲ್ಲಿರ್ತಕ್ಕಂಥ ಎಲ್ಲರೂ ನೆಮ್ಮದಿಯಾಗಿ ಇವತ್ತು ಒಂದು ತುತ್ತು ಊಟ ಮಾಡ್ತಿದ್ದಾರೆ, ಮೈ ತುಂಬಾ ಬಟ್ಟೆ ಹಾಕಿದ್ದಾರೆ. ಇಷ್ಟು ಚೆನ್ನಾಗಿ ನಾವು ಒಂದು ಆಶ್ರಮ ನಡೆಸ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ನನಗೆ ಒಂದೇ ಒಂದು ಸರ್, ನನ್ನ ಹಿಂದೆ ಭಗವಂತ ಶನೇಶ್ವರ ಸ್ವಾಮಿ ಅವರಿದ್ದಾರೆ. ಅದ್ರ ಜೊತೆಗೆ ಕನ್ನಡಿಗರು, ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹಕಾರ, ಪ್ರೀತಿ, ಎಷ್ಟೋ ತಂದೆ ತಾಯಿಗಳ ಆಶೀರ್ವಾದದಿಂದ ಈ ಒಂದು ಸಂಸ್ಥೆ ನಡೀತಾ ಇದೆ. ಮುಖ್ಯವಾಗಿ ಈಗ ಶನೇಶ್ವರ ಸ್ವಾಮಿ ವಿಚಾರಕ್ಕೆ ನಾನು ಬರೋದಾದ್ರೆ, ಸಾಮಾನ್ಯವಾಗಿ ಶನೇಶ್ವರ ಸ್ವಾಮಿಗೆ ಒಂದು ಫೋಟೋ ಕೂಡ ಮನೆ ಇಟ್ಕೊಳ್ಳೋದಿಲ್ಲ ಅಂತ ಒಂದು ವಿಗ್ರಹ ಮಾಡಿಸಿದ್ವಿ. ಜೊತೆಗೆ ನನ್ನೊಂದು ನಿಮ್ಮಲ್ಲಿ ವಿಭಿನ್ನತೆ ಏನ್ ನೋಡಿದೆ ಅಂತಂದ್ರೆ, ಕಾಗೆಗಳ ವಿಚಾರದಲ್ಲಿ ಯಾರನ್ನು ಟಚ್ ಮಾಡಿಸ್ಕೊಳ್ಳೋಕೆ ಇಷ್ಟ ಮಾಡಲ್ಲ. ಒಂದ್ ವೇಳೆ ಟಚ್ ಮಾಡ್ಬಿಟ್ರೆ ದೊಡ್ಡ ಅನಾಹುತ ಇದೆ, ದೋಷಗಳಿದೆ ಅಂತ ಹೇಳ್ತಾರೆ. ಅಂತದ್ರಲ್ಲಿ ನೀವು ಕಾಗೆನ ಆಟ ಆಡಿಸ್ತೀವಿ ಸರ್. ಜೊತೆ ಅದ್ರ ಬಗ್ಗೆ ಸರ್ ಏನ್ ಗೊತ್ತಾ, ಮನುಷ್ಯನಿಗೆ ನಂಬಿಕೆ ಜೊತೆಗೆ ಮೂಢನಂಬಿಕೆ ಅನ್ನೋದು ಕೂಡ ಮೈಗೆ ಅಂಟ್ಕೊಂಡ್ ಬಂದ್ಬಿಟ್ಟಿದೆ. ನಂಬಿಕೆ ಇರ್ಲಿ, ಮೂಢನಂಬಿಕೆ ಬೇಡ. ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ, ನಾನು ಸ್ವಾಮಿ ದೇವಸ್ಥಾನ ಮಾಡಿರೋದ್ರಿಂದ ಹೇಳ್ತಾ ಇದೀನಿ ಅಂತ ತಿಳ್ಕೊಳ್ಬೇಡಿ. ಈಗ ಉದಾಹರಣೆಗೆ ನಾನು ಡೆತ್ ಆಗ್ಬಿಟ್ಟೆ ಅಂತ ಇಟ್ಕೊಳ್ಳಿ, ನನ್ ಪಿಂಡ ತಿನ್ನಕ್ ಕಾಗೆನೆ ಬರ್ಬೇಕು. ಯಾಕೆ ಕಾಗಿನ ಕೈಗೋಗಿ ನೀವು? ಅದು ಒಳ್ಳೇದಲ್ವಲ್ಲ. ಅದು ಮುಟ್ಟಿದ್ರೆ ನಿಮ್ಗೆ ಏನೇನೋ ಹೇಳ್ತಾರೆ, ಶನಿ ಕಾಟ ಬರುತ್ತೆ, ದೋಷ ಬರುತ್ತೆ, ಇನ್ನೊಂದು ಮತ್ತೆ ಪಿಂಡ ತಿನ್ನಕ್ ಕಾಗೆ ಹಾಕ್ಬೇಕು ನಿಮ್ಗೆ. ಸೊ ಇಲ್ಲಿ ಬಂದು ನೀವು ನಂಬಲ್ಲ ಸರ್, ಇದು ಅಸಾಧ್ಯ, ನಾವೇ ಹೇಳೋದಕ್ಕೆ ಆಗಲ್ಲ. ಇದನ್ನ ಹೇಳಿದ್ರು ಕೂಡ ಯಾರು ನಂಬಲ್ಲ. ಈಗ ಎಷ್ಟೋ ಕಾಗೆಗಳು ಬರುತ್ತೆ, 3 ದಿನ ಇರುತ್ತೆ, 4 ದಿನದ ತಮ್ಮ ಹೊರಟೋಗುತ್ತೆ ಸರ್. ಅದು ನಾನು ಎಷ್ಟೋ ಕೈಯಲ್ಲಿ ಹಿಡ್ಕೊಂಡು ಕಾಫಿ ಅಂದ್ರೆ ಹಾಲು ಕುಡಿಸಿದೀನಿ, ನಿಜವಾಗ್ಲೂ ನಂಬಲ್ಲ ನೀವು. ಅದು ಎದುರುಗಡೆ ನೀರಲ್ಲಿ ಸ್ನಾನ ಮಾಡ್ಬಿಟ್ಟು ಒಳಗೆ ಬರ್ತದೆ. ನೋಡಿ, ಈ ತರ ಒಂದು ಬಾಂಡಿಂಗ್ ಹೆಂಗೆ ಅದು ಗೊತ್ತಿಲ್ಲ ಸರ್, ನನಗೂ ಅಸಾಧ್ಯ ಅದನ್ನ ನಂಬೋದಕ್ಕೆ. ಏನ್ ಹೇಳ್ತೀನಿ, ಇದನ್ನ ಹೇಳಿದ್ರೆ ಬಿಡಪ್ಪ ದೇವಸ್ಥಾನ ಮಾಡೋದ್ರೆ. ಆಕ್ಚುಲಿ ನಾನು ಬರ್ಬೇಕಾದ್ರೆ ನೋಡ್ದೆ, ನೀವು ಹೊರಗಡೆಯಿಂದ ನಮ್ಗೆ ಕರ್ಕೋಬೇಕಾದ್ರೆ ಸಾಕಷ್ಟು ಕಾಯಿಗಳು ಬಂದು ಕಾಂಪೌಂಡ್ ಮೇಲೆ ನಿಂತಿರೋದೆಲ್ಲ ನೋಡಿದೆ. ಆಮೇಲೆ ಇದು ವಿಚಾರವಾಗಿ ಒಂದಷ್ಟು ಜನ ನಿಮ್ಮ ಸಿಬ್ಬಂದಿನ ಹೇಳಿದ್ರು ಕಾಯಿಗಳ ವಿಚಾರವಾಗಿ. ಅದಕ್ಕೆ ನಿಮ್ಮ ಬಗ್ಗೆ ಎಲ್ಲಿದಾರೋ ಅಲ್ಲಿ ಅವ್ರು ಇದ್ದೇ ಇರ್ತಾರೆ ಸರ್. ನೀವು ಉದಾಹರಣೆಗೆ ಇನ್ನೊಂದು 5 ನಿಮಿಷ ನೋಡಿ, ನಿಮ್ಗೆ ಎಷ್ಟು ಕಾಗೆಗಳು ಬಂದು ಊಟ ಮಾಡುತ್ತೆ ಅಂತ. ಅದನ್ನ ನಾನು ಬಾಯಿ ಈಗ ಅದನ್ನ ಅದು ಬರ್ತಾರೆ ಅಂದ್ರೆ ಏನೋ ಭಗವಂತನ ಆಶೀರ್ವಾದ ಅಷ್ಟೇ. ಆಮೇಲೆ ಏನಂತ ಹೇಳ್ಬೇಕಂದ್ರೆ, ಭಗವಂತ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾನೆ. ನೋಡಿ, ಕಲಿಯುಗ ಅನ್ನೋದು ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ, ಬರೀ ಜನಗಳು ಮಾತ್ರ ಅನಾಥಾಶ್ರಮದಲ್ಲಿಲ್ಲ, ನಾನು ಕೂಡ ಅನಾಥಾಶ್ರಮಕ್ಕೆ ಬಂದು ಸೇರ್ಕೊಂಡಿದ್ದೀನಿ ಅನ್ನೋ ಸಂದೇಶ ಕೊಡ್ತಾರೆ. ಸೊ ದೇವತೆಗಳಿಗೂ ಈ ಒಂದು ಸಂಕಷ್ಟ ಬಂದು ಒಗಿದೆ ಇವತ್ತು. ಯಾಕಂದ್ರೆ ಇಡೀ ದೇಶ ಅಂದ್ರೆ ಇಡೀ ಭೂಮಂಡಲವನ್ನೇ ಆಳದಂತ ಭಗವಂತ ಇವತ್ತು ಒಂದು ಅನಾಥಾಶ್ರಮದಲ್ಲಿ ಪ್ರತಿಷ್ಠಾಪನೆಯಾಗಿ ಇನ್ನೊಂದಷ್ಟು ಜನ ಬಡಬಗ್ಗರು, ಅನಾಥರು, ಕೈ ಇದ್ದವರು, ಕಾಲಿದ್ದವರು ನಿಂತು ಅನ್ನ ಹಾಕ್ತಾ ಇದ್ದಾರೆ ಅಂದ್ರೆ, ಅವರು ಕಲಿಯುಗಕ್ಕೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ. ನೋಡಿ, ದುರಹಂಕಾರ ಬಿಡಬೇಡಿ, ಅಹಂ ಬೇಡ, ದುರಹಂಕಾರ ಬೇಡ, ನಾನು ನಂದೇ ಅನ್ನೋ ಮೆರೆಯೋದು ಬೇಡ. ಇವತ್ತು ನಾನು ನಂದು, ನನ್ನಿಂದನೇ ಅಂದವರೆಲ್ಲ ಎಷ್ಟೋ ಜನ ಸಾಕಷ್ಟು ಜನ ಆತರ ದುರಂಕಾರ ಪಟ್ಟು ಒಂದ್ ಸೈಡ್ ಇಟ್ಟು ಸಾಕಷ್ಟು ಜೀವನ ಚೆನ್ನಾಗಿರೋರು ಕೂಡ ನಿರ್ಗತಿಕರಾಗಿದ್ದಾರೆ. ಅಷ್ಟ ಎಕ್ಸಾಂಪಲ್ ನಿಮ್ಮ ಆಶ್ರಮದಲ್ಲಿ ಒಂದಷ್ಟು ಜನ ಇಲ್ಲೂ ಇರಬಹುದು, ಯಾಕಂದ್ರೆ ಗವರ್ಮೆಂಟ್ ಆಫೀಸರ್ ಇರಬಹುದು, ಅಥವಾ ತುಂಬಾ ಕೋಟ್ಯಾಧಿಪತಿಗಳಾಗಿ ನಿರ್ಗತಿರಾಗಿ ನಿಮ್ಮ ಆಶ್ರಮದಲ್ಲಿ ಇರುವಂತವ್ರು ತುಂಬಾ ಜನ ಇರಬಹುದು ಸರ್. ಸೊ ಇದೆಲ್ಲ ಒಂದು ಎಕ್ಸಾಂಪಲ್ ನೀವು ಹೇಳೋದ್ ಪ್ರಕಾರ ಸಿಗುತ್ತೆ ನಮ್ಗೆ. ನೀವು ಆಗಲೇ ಒಂದು ಕ್ವಶನ್ ಕೇಳಿದ್ರಿ, ಚೆನ್ನಾಗಿತ್ತು ಯೋಗೀಶ್ ಅವರೇ. ನೀವು ಶನೇಶ್ವರ ಸ್ವಾಮಿಯವ್ರನ್ನ ಇಟ್ಕೊಳ್ಳೋದಕ್ಕೂ ಭಯ ಪಡ್ತಾರೆ, ಹೆಸರೇಳೋದಕ್ಕೂ ಭಯ ಪಡ್ತಾರೆ, ಆ ಫೋಟೋ ಇಟ್ಕೊಳ್ಳೋದಕ್ಕೂ ಭಯ ಪಡ್ತಾರೆ. ಅಂದ್ರೆ ನೀವು ಯಾಕೆ 9 ಅಡಿ ವಿಗ್ರಹವನ್ನ ಇಟ್ಟಿದ್ದೀರಾ ಅಂತ ನಿಜವಾಗ್ಲೂ ಹೇಳ್ತೀನಲ್ಲ ಸರ್. ನಾನು ಹೆಚ್ಚು ಕಮ್ಮಿ ಒಂದು 3 ವರ್ಷ ನನ್ನ ಮನೆಯಲ್ಲಿ ಸ್ವಾಮಿಯ ವಿಗ್ರಹ ಇಟ್ಕೊಂಡು ಪೂಜೆ ಮಾಡೋದು, ಸಂಸಾರ ಮಾಡೋ ಮನೆಯಲ್ಲಿ. ನನ್ಗೆಲ್ಲರೂ ಕೂಡ ಬೈತಾ ಇದ್ರು, ಏನಪ್ಪಾ ನಿಂಗೆ ತಲೆ ಕೆಟ್ಟಿದೆ, ಸ್ವಾಮಿ ಫೋಟೋ ಇಟ್ಕೊಂಡು ಮನೇಲಿ ಪೂಜೆ ಮಾಡಬಾರ್ದು, ಅದಾಗುತ್ತೆ ಇದಾಗುತ್ತೆ.
ನನ್ಗ ಒಂದು ಕ್ವಶನ್ ಹುಟ್ಟಿದೆ ಏನಂದ್ರೆ ದೇವ್ರನ್ನ ಪೂಜೆ ಮಾಡಿದ್ರೆ ಕೆಟ್ಟದ ಯಾಕಾಗುತ್ತೆ ಅಂತ. ಹೌದು, ಸರ್ವಸಾಮಾನ್ಯ ಅಲ್ವಾ? ಭಗವಂತ ಅನ್ನೋನು ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ, ಒಳ್ಳೆದನ್ನೇ ಬಯಸೋದು. ನೀನ್ ಆ ಭಗವಂತನ ನೋಡಿ ಎದುರ್ಕೊಳ್ತಾ ಇದೀಯ ಅಂದ್ರೆ ನೀನು ಜೀವನದಲ್ಲಿ ತಪ್ಪು ಮಾಡ್ತಾ ಇದೀಯ ಅಂತ ಅರ್ಥ. ನೀನು ದೇವರನ್ನ ನೋಡಿ ನಾನು ಅವ್ರನ್ನ ಮುಟ್ಟಿದ್ರೆ ನನಗೆ ಶಿಕ್ಷೆ ಆಗುತ್ತೆ, ಕಷ್ಟ ಕೊಡ್ತಾರೆ ಅಂದ್ರೆ ಜೀವನದಲ್ಲಿ ನೀನ್ ತಪ್ಪು ಮಾಡ್ತಾ ಇದೀಯ ಅಂತ. ನಾನ್ ತಪ್ಪೇ ಮಾಡ್ತಿಲ್ಲ ಅಂದಾಗ ಅವನನ್ನು ಎಲ್ಲೂ ಬೇಕಾದ್ರೂ ಇಡ್ಬೋದು. ನೋಡಿ ಭಗವಂತ ಅನ್ನೋನ್ಗೆ ಆಕಾರ ಇಲ್ಲ. ನಾವು ಈ ರೀತಿ ನೀವು ಕೇಳಬಹುದು, ಈಗ ಈ ತರ ಸ್ವಾಮಿ ಇದಾರೆ ಅಂತ ನೀವು ನೋಡಿದ್ದೀರಾ ಅಂತ. ಭಗವಂತನ ನಾವೊಂದು ಕಲ್ಪನೆ ಮಾಡ್ಕೊಂಡಿದೀವಿ ಈ ರೀತಿ ಇರಬಹುದು, ಒಂದೊಂದು ದೇವರು ಈ ತರ ಇರ್ಬೋದು ಆಲ್ರೆಡಿ ಕಲ್ಪನೆ, ಫೋಟೋಸ್ ಎಲ್ಲ ಅಷ್ಟೇ. ನಾನು ದೇವರನ್ನ ಈ ರೀತಿ ಇರಬಹುದು ಅಂತ ಒಂದು ಕಲ್ಪನೆ, ಜೀವನದಲ್ಲಿ ನಾವೊಂದು ಕಲ್ಪನೆ ಮಾಡ್ಕೊಂಡಿರುವಂತದ್ದು. ಸೊ ಪ್ರತಿಯೊಬ್ಬರ ಜೀವನದಲ್ಲೂ ಭಗವಂತ ನೋಡಿ ಹೃದಯದಲ್ಲೇ ಇದ್ದಾನೆ. ನಾವು ಮಾಡೋ ಕೆಲಸ ಇದೆಯಲ್ಲ, ಕೆಲಸದಲ್ಲೇ ದೇವರನ್ನ ಕಾಣ್ಬೋದು. ಯಾರು ಧರ್ಮ ಕಾರ್ಯಗಳನ್ನ ಮಾಡ್ತಾರಲ್ಲ ಅವರೇ ನಿಜವಾದ ದೇವರು. ಈ ಪ್ರಪಂಚದಲ್ಲಿ ಯಾರು ಬೇಕಾಗಿರ್ಬೋದು ದೇವ್ರು. ಧರ್ಮ ಕಾರ್ಯವನ್ನ ಯಾರು ಮಾಡ್ತಾರೆ, ದಾನ ಧರ್ಮವನ್ನ ಯಾರು ಮಾಡ್ತಾರೆ, ಯಾರು ಪ್ರೀತಿ ವಾತ್ಸಲ್ಯದಿಂದ ಅಂದ್ರೆ ಸಹಾಯ ಮಾಡ್ತಾರಲ್ಲ ಅವರೇ ನಿಜವಾದ ಕಣ್ಣಿಗೆ ಕಾಣುವ ದೇವರು. ಸೊ ವಿಶೇಷವಾಗಿ ನಾನು ಕನ್ನಡಿಗರಲ್ಲಿ ಮನವಿ ಮಾಡ್ಕೊಳ್ಳೋದೇನಂದ್ರೆ ನಂಬಿಕೆ ಇದೆ, ಮೂಢನಂಬಿಕೆ ಬೇಡ. ದೇವರನ್ನು ಖಂಡಿತವಾಗ್ಲೂ ಇದ್ದಾನೆ. ದೇವರಿಂದ ಒಂದು ಉಳ್ಕಡ್ಡಿನೂ ಅಲ್ಲಾಡೋದಕ್ಕೆ ಸಾಧ್ಯ ಇಲ್ಲ. ಕಷ್ಟಗಾಲಕ್ಕೆ ಗುರಿಪಡಿಸೋನು ಅವನೇ, ಕೊನೆಗಾಲದಲ್ಲಿ ಕೈ ಹಿಡಿಸಿ ನಡೆಸೋನು ಕೂಡ ಭಗವಂತನೇ. ಇದಕ್ಕೆ ಯಾಕೆ ಅಂತ ನಾನು ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಕಷ್ಟ ಕೊಡೋದು ಯಾಕೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಹಮ್ಮು ದುರಾಕಾರ ಎಲ್ಲವನ್ನು ಹೋಗಲಾಡಿಸಿ ಮನುಷ್ಯನಾಗಿ ತಿದ್ದೋದಕ್ಕೋಸ್ಕರ ಅವನು ನಮ್ಗೆ ಕಷ್ಟ ಕೊಡ್ತಾನೆ. ಆ ಕಷ್ಟ ಕೊಟ್ಟಾಗ ಮಾತ್ರ ದೇವಸ್ಥಾನಕ್ಕೆ ಹೋಗೋದಲ್ಲ, ಖುಷಿ ಇದ್ದಾಗಲೂ ದೇವಸ್ಥಾನಕ್ಕೆ ಹೋಗ್ಬೇಕು, ಕಷ್ಟ ಇದ್ದಾಗಲೂ ದೇವಸ್ಥಾನಕ್ಕೆ ಹೋಗ್ಬೇಕು. ಕೊನೆಯದಾಗಿ ಯಾರ ಆ ಪಾದವನ್ನ ನಂಬಿ ಇಳಿತಾರಲ್ಲ ಅವರನ್ನ ಖಂಡಿತವಾಗ್ಲೂ ಕೈ ಬಿಡದೆ ಕಾಯ್ತಾನೆ ಅನ್ನೋದಕ್ಕೆ ಒಬ್ಬ ಟ್ಯಾಕ್ಸಿ ಡ್ರೈವರ್ ಜನಸ್ನೇಹಿ ಯೋಗೇಶೇ ಕಾರಣ, ಒಂದು ಉದಾಹರಣೆ. ಆಮೇಲೆ ಈಗ ಸಾಕಷ್ಟು ನೀವು ಮಾಧ್ಯಮಗಳು ಹೇಳಿ ನನಗೊಂದಷ್ಟು ಪವಾಡಗಳು ಸ್ವಾಮಿ ಮಾಡಿದ್ದಾರೆ. ಇತ್ತೀಚಿನ ಒಂದು ಪವಾಡಗಳನ್ನು ಮಾಡಿದಾರ ಸರ್? 1000 ಪವಾಡಗಳಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ರಾಜ್ಯಕ್ಕೆ ನೋಡಿ, ಇದನ್ನ ತಪ್ಪಾಗಿ ಭಾವಿಸ್ಬೇಡಿ. ಈಗ 1000 ಕೋಟಿ ಖರ್ಚು ಮಾಡಿ MLA MP ಹಾಕ್ತಾರೆ, ಅವರು ಆ ಕ್ಷೇತ್ರಕ್ಕೆ ಮಾತ್ರ ಗೊತ್ತಿರ್ತಾರೆ. ಆದ್ರೆ ನಾವು ಈ ಸಣ್ಣ ಪುಟ್ಟ ಸಮಾಜ ಸೇವಕರು ಇಡೀ ಕರ್ನಾಟಕ ನಮ್ಮನ್ನ ಪ್ರೀತಿಸುತ್ತೆ ಅಂದ್ರೆ ಅದು ಪವಾಡ ಅಂದ್ರೆ ಮತ್ತೇನ್ ಸರ್ ಅಲ್ವಾ? ಈಗ ನಾನು ಹೇಳೋದು ಇದು ಪವಾಡನೆ. ಅದಕ್ಕೂ ಮೀರಿದ್ದು ಈಗ ನಮ್ಗೆ ಈ ಜಾಗ 9000 ಅಡಿ ಇದೆ. ಈ 9000 ಅಡಿ ಜಾಗ ನಮ್ಗೆ ಒಂದು ಟೈಮಲ್ಲಿ ಖಾಲಿ ಮಾಡುವಂತ ಸನ್ನಿವೇಶ ಒಂದ್ಸಲ ಭೇಟಿ ಮಾಡಿದ ಹೇಳಿದ್ರಿ. ಹೌದು, ಬಾವಿ ಕಟ್ತಾ ಇದೀನಿ, ಸ್ವಲ್ಪ ಸ್ವಂತಕ್ಕೆ ಆಗ್ಬೇಕಿತ್ತು, ಯಾಕೋ ತಿಳಿ ಆಗ್ತದೆ ಅಂತ ಹೇಳಿದ್ರೆ ಸ್ವಂತಕ್ಕೆ ಆಗಿಲ್ಲ. ಈಗ ಪವಾಡ ಅಂತ ಕೇಳಿದ್ರೆ ನಾನು ಪ್ರಶ್ನೆ ಹೇಳ್ತಾ ಇದ್ದೀನಿ. ಈ ಜಾಗ ಒಂದ್ ಟೈಮಲ್ಲಿ ಖಾಲಿ ಮಾಡುವಂತ ಪರಿಸ್ಥಿತಿ ಬಂದಿತ್ತು. ಆಗ ನಾವು ಬೇಡಿಕೆ ಇಟ್ಟಿದ್ದು ಭಗವಂತನ ಹತ್ರ, ಕರ್ನಾಟಕದ ಜನರ ಹತ್ರ. ನೀವು ನಂಬಲ್ಲ, ಸರ್ಕಾರ ನಮ್ಗೆ ಕೊಡಿಸ್ಲಿಲ್ಲ, ಅಥವಾ ಯಾವುದೇ ಗಣ್ಯ ವ್ಯಕ್ತಿಗಳು ಬಂದು ಯೋಗೇಶ್ ತಗೊಳ್ಳಿ ಈ ದುಡ್ಡ ನಾನು ಕೊಡ್ತೀನಿ ಅಂತ ಹೇಳಲಿಲ್ಲ. ಆದ್ರೂ ಕೂಡ ನಾನು ಯಾರ ಹತ್ರನೂ ಹೋಗಿ ಒಂದಡಿ ದುಡ್ಡು ಕೊಡಿಂದ ಬೇರೆ ಹತ್ರ ಈಸ್ಕೊಂಡು ಬರ್ಲಿಲ್ಲ. ಅದೇ ಕನ್ನಡಿಗರು ಒಬ್ಬೊಬ್ರು 1 ಅಡಿ 2 ಅಡಿ 3 ಅಡಿ ಜಾಗ ಕೊಟ್ಟು 9000 ಅಡಿನ ಕರ್ನಾಟಕ ಜನನೇ ಕಂಪ್ಲೀಟ್ ಮಾಡಿದ್ರು. ಇದು ಪವಾಡ ಅಂದ್ರೆ ಮತ್ತೇನ್ ಸರ್ ಇದು ಅಲ್ವಾ? ಇವತ್ತು ಇದೇ ಜಾಗ ಜನಸ್ನೇಹಿ ಆಶ್ರಮದ ಹೆಸರಲ್ಲಿದೆ. ನೀವು ಹೇಳೋ ಪ್ರಕಾರ ನಂಬಿದ ದೈವ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ತಾವು ಎಕ್ಸಾಂಪಲ್ ಆಗ್ತೀರಿ. ಖಂಡಿತ ಖಂಡಿತ. ನಮ್ಮ ಸಮಾಜದಲ್ಲಿ ಒಂದಷ್ಟು ಜನ ನಾಯಿನ ಪ್ರೀತಿಯಿಂದ ಮನೇಲಿ ಸಾಕೋರು ಇದ್ದಾರೆ, ಅದೇ ನಾಯಿ ದೊಡ್ಡ ತಗೊಂಡು ಹೊಡೆಯೋರು ಇದ್ದಾರೆ. ಸೊ ನಾವು ಅವ್ರ ಮನಸ್ಥಿತಿ ನೋಡ್ಬೇಕಷ್ಟೇ. ಇವ್ರು ಒಳ್ಳೆಯವರು ಕೆಟ್ಟವ್ರು ಅಂತ ನಾವೇ ಡಿಸೈಡ್ ಮಾಡಕ್ ಆಗಲ್ಲ. ನಮ್ಮ ಕರ್ತವ್ಯ ನಾವು ಮಾಡ್ತಾ ಹೋದ್ರೆ ಫಲ ಅನುಪಾಲ ಎಲ್ಲ ನೋಡ್ಕೊಳ್ತಾನೆ. ನಾವು ಒಳ್ಳೆ ನೋಡಿ ಸರ್, ಇವತ್ತು ನಾನು ನಿಮ್ಮನ್ನ ಮೆಚ್ಚಿಸ್ಬೋದು ಅಥವಾ ಕ್ಯಾಮ್ರಾ ಮೆಚ್ಚಿಸ್ಬೋದು. ಎಷ್ಟು ದಿನ? ಸ್ವಲ್ಪ 1 ವರ್ಷ 2 ವರ್ಷ 3 ವರ್ಷ. ಆ ಭಗವಂತ ನನಗೆ ಏನ್ ಮಾತಾಡ್ತಿದ್ದೀನಿ ಅನ್ನೋ ನನ್ನ ಅಂತರಾತ್ಮದ ಎಲ್ಲಾ ಭಾಷೆಯನ್ನು ಎಲ್ಲಾ ಮಾತನ್ನು ಆತನಿಗೆ ಅರ್ಥ ಆಗುತ್ತೆ. ಸೊ ಇವತ್ತಲ್ಲ ನಾಳೆ ನಾನು ಅದನ್ನ ಅನುಭವಿಸ್ಲೇಬೇಕು. ನೀವು ಒಳ್ಳೇದ್ ಮಾಡಿದ್ರು ಇಲ್ಲೇ ಅನುಭವಿಸ್ಬೇಕು, ಕೆಟ್ಟದ್ ಮಾಡಿದ್ರು ಕೂಡ ಇಲ್ಲೇ ಅನುಭವಿಸ್ಬೇಕಾಗತ್ತೆ. ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಗೊತ್ತಿಲ್ಲ ಸರ್ ನಾನು ಯಾಕೆ ಈ ಭೂಮಿ ಮೇಲೆ ಹುಟ್ಟಿದೀನೋ, ಬಟ್ ನನ್ಗೊಂದೇ ಅನ್ಸಿರೋದು ಒಂದಷ್ಟು ಜನ ನೊಂದಿರೋಂಥವ್ರಿಗೆ ನಾನು ಇಲ್ಲೇನು ಮುಷ್ಟಾನ ಕೊಡ್ತಾ ಇಲ್ಲ, ಅಥವಾ ರಾಜ ರಾಣಿ ತರ ನೋಡ್ಕೊಂತ ಇಲ್ಲ, ಅಥವಾ ಅವ್ರೇನು ಬೆಳ್ಳಿ ಮಂಚದ ಮೇಲೋ ಅಥವಾ ಚಿನ್ನದ ಮಂಚದ ಮೇಲೋ ಮಲಗಿಸಿಲ್ಲ. ನನ್ನ ಯೋಗ್ಯತೆ ಅನುಸಾರವಾಗಿ ಹೊಟ್ಟೆಗಂತೂ ಮೋಸ ಮಾಡಿಲ್ಲ, ಮೈಗಾಕೋ ಬಟ್ಟೆಗಂತೂ ಮೋಸ ಮಾಡಿಲ್ಲ ಸರ್. ನಾನು ಒಂದಷ್ಟು ಜನಕ್ಕೆ ನೇರವಾಗಿ ಹೇಳ್ತೀನಿ, ಸ್ವಾಮಿ ಪಾದ ಇಲ್ಲಿದೆ, ನಾವ್ ಯಾರ ನಂಬಿಕೆಗೂ ಧಕ್ಕೆ ತರೋದಿಲ್ಲ. ಆ ತರ ಧಕ್ಕೆ ತಂದಿದ್ದಿನ ಈ ಸ್ವಾಮಿ ಪಾದ ಸೇರ್ಕತ್ತೀವಿ ಹೊರತು ಇನ್ನೊಬ್ರು ಬಾಯಿಗಂತೂ ಸಿಗೋದಿಲ್ಲ.